ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂಗಳ ಪರಮೇಶ್ವರಿ ತಾಯೇ. ನೀವು ಕೂತ್ಕೊಳ್ಳಿ. ಅವ್ರವ್ರು ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ಅವ್ರು ಅಯ್ಯೋ 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 ಅಯ್ಯೋ, ನೆನ್ನೆ ಕಾಲೇಜಲ್ಲಿ ನಿಮ್ ಹೆಸರು ಕೇಳ್ದಾಗ್ಲಿಂದ ಮೈ ಎಲ್ಲ ಹಾಗೇನೆ ನಡುತ್ತಿದ್ದೀರಿ. ಏನ್ ಹೆಸರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂಗಳ ಪರಮೇಶ್ವರಿ ನೀವೇ ತಾನೆ? ಏನು ಅಂತ ಹೇಳುದು? ಮಾಡರ್ನ್ ಆಗಿರೋ ಈ ಪ್ರಪಂಚದಲ್ಲಿ ರೇಷ್ಮಾ, ಸುಷ್ಮಾ, ರೆಡ್ ಎಫ್ ಎಂ, ಸೂರ್ಯ ಅಂತ ಹೆಸರಿಟ್ಕೊಳ್ಳುವಂತ ಇಂಥ ಪ್ರಪಂಚದಲ್ಲಿ ಇಂಥ ದೇವ್ರ ಹೆಸರು ಅಬ್ಬಬ್ಬಬ್ಬಬ್ಬಬ್ಬ. ಈ ತರ ಡಬ್ಬ ಫಿಗರ್ಗಳಿಗೆಲ್ಲ ಪಕ್ಕದಲ್ಲಿ ಇಟ್ಕೊಬಿಡಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಪ್ಲೀಸ್. ಅಖಿಲಾಂಡ. ಅಯ್ಯಯ್ಯೋ, ನನ್ನ ಹೆಸರು ಅದಲ್ಲ, ಅಂಜಲಿ. ಅಂಜಲಿ? ಈ 1 ಲಿ 2 ಲಿ 3 ಲಿ 4 ಲಿ 5 ಲಿ ಅಗ್ನಿ ನಕ್ಷತ್ರ ಅಂಜಲಿ. ಸುಂದರವಾಗಿರೋ ಹೆಸರಿಟ್ಕೊಂಡು ನೀವು ಅಷ್ಟು ದೂರದಿಂದ 2 ಟ್ರೈನ್ 3 ಬಸ್ ಚೇಂಜ್ ಮಾಡ್ಕೊಂಡು ಕಾಲೇಜಿಗೆ ಬರ್ತೀರಲ್ಲ, ಓದಲಿ ಎಷ್ಟು ಒಂದು ಆಸಕ್ತಿ. ಇಲ್ಲ ಇಲ್ಲ ಇಲ್ಲ, ನಮ್ಮ ಮನೆ ಅಷ್ಟು ದೂರ ಇಲ್ಲ. ಯಶವಂತಪುರ, ಆರ್ಟಿ ನಗರ್ ಪಕ್ಕದಲ್ಲೇನೆ. ಹಾಗಿದ್ರೆ ಮೊನ್ನೆ ನಿಮ್ಗೆ ಕಾಲೇಜಲ್ಲಿ ಬೈಕಲ್ಲಿ ಡ್ರಾಪ್ ಮಾಡಿದ್ರಲ್ಲ, ಅವ್ರು ಯಾರು? ನಿಮ್ ಲವರ? ಚೀಚಿ, ನಾನ್ ಯಾರನ್ನೂ ಲವ್ ಮಾಡ್ತಿಲ್ಲ. ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ಇಲ್ಲ ರೀ, ನಿಮ್ ಹತ್ರ ಬಂದು ನೀವ್ ಯಾರು, ನಿಮ್ ಹೆಸರೇನು ಅಂತ ಕೇಳಿದ್ರೆ ನೀವು ಶೋ ತೋರಿಸಿ ಹೊರಟೋಗ್ಬಿಡ್ತೀರಾ. ಅದಕ್ಕೆ ಈಗ ಸಿಕ್ ಹಾಕೊಂಡ್ರಲ್ಲ. ಅಂಜಲಿ, ನೀವಿರೋದೆಲ್ಲಿ, ನಿಮ್ ಏರಿಯಾ ಹೆಸರೇನು, ಸ್ಪೆಷಲ್ ನೋಟ್, ಇನ್ನು ಯಾರನ್ನು ಲವ್ ಮಾಡಿಲ್ಲ. ಅಯ್ಯೋ, ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮನ್ನ ಮಳೆಯಲ್ಲಿ ನೆನೆಯೋದ್ ನೋಡ್ದೆ. ಮಳೆಯಲ್ಲಿ ನೆನ್ಕೊಂಡು ಆ ಹುಡುಗರ ಜೊತೆ ಗಲಾಟೆ ಮಾಡ್ಕೊಂಡು ನಂತರ ಐಸ್ ಕ್ರೀಮ್ ತಿನ್ನೋದ್ ನೋಡೋಣ. ನನಗದ್ ನೋಡಿದ ತಕ್ಷಣ ನೀವು ನನಗೆ ತುಂಬಾನೇ ಇಷ್ಟ ಆಗೋದ್ರಿ. ನನಗೆ ಒಬ್ಳು ತಂಗಿ ಇದ್ದಾಳ, ಯಾವಾಗ ನೋಡಿದ್ರು ನನಗೆ ಬೈತಾನೆ ಇರ್ತಾಳ, ನಿನ್ನ ಹಾಗೆ ಹುಚ್ಚಿನ ತರ ಟೇಸ್ಟ್ ಯಾರಿಗೂ ಇರಲ್ಲ ಅಂತ. ಸೊ ಅದೇ ರೀತಿ ಇರೋ ನಿಮ್ ನೋಡಿದ ತಕ್ಷಣ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿರಿ. ಅದಕ್ಕೆ ಸುಮ್ನೆ ಒಂದು ಇಂಟ್ರೋ ಇಟ್ಕೊಳ್ಳೋಣ ಅಂತ ಹೇಳಿ. ಅಂದ್ರೆ ಅವಳಿಗೆ ತಲೆ ಕೆಟ್ಟಿದೆ ಅಂತ್ಯಾ? ನೀವು ಸ್ವಲ್ಪ ಮುಚ್ಕೋಬಹುದು ಬಾಯ್ನ. ನಾನೊಂದಿನ ನನ್ನ ತಂಗಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬಿಟ್ರೆ ಬೇರೆ ಏನಿಲ್ಲ, ಇದೆಲ್ಲ ಸುಮ್ಮನೆ ಜಸ್ಟ್ ಫಾರ್ ಫನ್. ಯಾವ್ದು ಮನ್ಸಲ್ಲಿ ಇಟ್ಕೊಬಿಡಿ, ಮರ್ತ್ ಬಿಡಿ. ಓಕೆ, ಬರ್ಲಾ? ಬಾಯ್ ಅಕ್ಕ, ಬರ್ತೀನಿ ಅಕ್ಕ. ಆಗೋಯ್ತು, ಇನ್ನೊಂದ್ ಸ್ವಲ್ಪ. ಇರು, ತಗೊಂಬರ್ತೇನೆ. ನೀನ್ ಆಗ್ಲೇ ಶುರು ಹಚ್ಕೊಂಡೇನು? ಯಾಕ ಅವಳು ನಂಗ್ ನೋಡ್ತಿದ್ಯಾ? ಹುಡುಗಿ ಪಳ್ಪಳ ಅಂತಿದ್ದಾಳಲ್ವಾ? ಹುಡುಗಿ ತರ ಅಲ್ಲ ಕಣೋ, ಇಬ್ರು ಮಕ್ಳು ತಾಯಿ ಇದ್ದಂಗಿದ್ದಾಳೆ. ತಪ್ಪು ಕಣೋ, ಕಣ್ಣೋಗುತ್ತೆ. ಆದ್ರೂ ಪರವಾಗಿಲ್ಲ ಬಿಡು. ನಾಚಿಕೆ ಆಗಲ್ಲ ನಿನ್ಗೆ? ಇಲ್ಲ. ಥೋರಿ ಏನ್ ಮಾಗಕ್ಕ, ಏನು ನೀನ ಸರಿ ಆಗ್ಲಿ. ನಿನ್ಗೇನ್ ಗೊತ್ತು ನನ್ ಕಷ್ಟ? ಪಾಪಾ ಪಾಪಾ, ಈರಮ್ಮಂಗ್ ಮದ್ವೆ ಆಗಿದ್ಯಾ? ಯಾಕೆ? ಏನಿಲ್ಲ, ಅವಳ ಗಂಡ ಇಲ್ಲೆಲ್ಲೋ ಇದ್ದಾನ ಅಂತ. ಅವಳು ನೋಡಿದ್ರೆ ಗೊತ್ತಾಗಲ್ವೇನೋ ಅವಳ ಗಂಡ ಇವಳನ್ ಬಿಟ್ಟು ಯಾವತ್ತೂ ಓಡೋಗಿರ್ತಾನೆ ಅಂತ. ಯಾವನೋ ಅವನು ಹಂಗಂದಿದ್ದ? ಏನೋ ಏನೋ ಗೊತ್ತು ನಿನಗ್ ನನ್ ಬಗ್ಗೆ. ಯಾವಾಗ್ಲೂ ಏನೋ ಒಂದ್ ಹೇಳ್ತಾ ಇರ್ತಾರೆ. ಈರಮ್ಮ, ನಿನ್ನ ಅಮೃತ ಹಸ್ತದಿಂದ ಒಂದು ಮೀನ್ ಎತ್ಕೊಡ್ತೀಯಾ? ಪಾಪ ಒಂದ್ ಕೊಡೆ, ತಗೊಂಡು ತಿನ್ಸಾಯಿ. ಸರಿ, ನೀನ್ ಬರೀ ಬೆಳಿಗ್ಗೆನಾ ಇಲ್ಲ ರಾತ್ರಿ ಕೂಡ ಮಾರ್ತೀಯ? ಯಾಕೆ ನೀನ್ ಬಂದ್ ತಗೋತಿಯಾ? ನೀನ್ ಮಾರಿದ್ರೆ ನಾನು ಯಾವಾಗ ಬೇಕಾದ್ರೂ ಬರ್ತೀನಿ. ಅಬ್ಬಾ, ಅಷ್ಟು ದೊಡ್ಡ ಗಂಡ್ಸ? ನೋಡ್ತೀನಿ ಬಿಡು. ಅಕ್ಕ, ಹೊಸಬ್ರ ಹತ್ರ ಮಾತಾಡ್ತಿದ್ಯಾ? ಯಾರೇ ಇವ್ರು? ಹೌದಲ್ವಾ? ಯಾರೋ ನೀವು? ನಾವ ವಾಸು ಫ್ರೆಂಡ್ಸು. ಹೆದರಿ ಬೇಡ್ವಾ, ರಾಜ್ ಅವ್ರು ಇನ್ನೇನು ಹೇಳಲ್ಲ. ನಾನೆಲ್ಲ ಒಪ್ಸಿದ್ದೀನಲ್ಲ. ನೀನು ಒಪ್ಸಿರೋದು ಹೌದು. ಅವಾಗವಾಗ ನಿನ್ ಮಕನ ಸರಿಯಾಗಿ ಕನ್ನಡಿಲಿ ನೋಡ್ಕೋ ಚಿಕ್ಕಪ್ಪ. ಸಂತೆಲ್ ಹುಣಸೆ ಬೀಜ ಮಾರೋ ಅಂತಾರ ಇದೆಯಾ ನೀನು? ರಾಜ ಅವ್ರು ನೋಡ್ತಾ ಇದ್ದಾಗೆ ಹಿಂದೆ ಮುಂದೆ ಎಲ್ಲ ಒದ್ದೆ ಮಾಡ್ಕೊಂಡಿದ್ಯಾ? ನನಗ್ ಬಂದ್ ಹೇಳ್ತಾ ಇದ್ಯಾ ನೀನು? ಒದ್ದೆ ಮಾಡ್ಕೊಬಿಟ್ರ? ಹೌದಾ ಹೌದಾ. ಅಬ್ಬಾ, ಎಷ್ಟು ಆಸಕ್ತಿಯಿಂದ ಕೇಳ್ತಿದ್ದೀರೋ. ಅವನೇನೋ ಬಾಹುಬಲಿ ಕತೆ ಹೇಳ್ತಾ ಇದೀನ ಅನ್ನೋ ತರ ನೀವೆಲ್ಲ ಬಾಯಿ ತೆರ್ಕೊಂಡೇ ಕೂತಿದ್ದೀರಾ. ನನ್ ಕರ್ಸ್ನಲ್ಲೇ ಕುಡಿತಾ ನನ್ಗೆ ಇನ್ಸಲ್ಟ್ ಮಾಡ್ತೀರೇನ್ರೋ? ಇನ್ಸಲ್ಟ್ ನನ್ಗೆ? ಚಿಕ್ಕಪ್ಪ, ಸಿಲ್ಲಿ ಸಿಲ್ಲಿಯಾಗಿ ಆಡ್ಬೇಡ ನೀನು. ನಾಳೆ ಯಾರನ್ನ ಕಳಿಸ್ಬೇಕು ಯೋಚನೆ ಮಾಡು. ಹೌದಲ್ವಾ? ಮಾತಾಡ್ತಾ ಆ ವಿಚಾರನೇ ಮರ್ತು ಬಿಟ್ಟೆ. ಯಾರನ್ನ ಕಳ್ಸೋದಪ್ಪ? ನಾನು ಹೋಗ್ತೇನೆ ಚಿಕ್ಕಪ್ಪ. ನೀನಾ?
ಇವನು ರಾತ್ರಿ ಕುಡಿದ್ರೆ ಅದು ಇಳಿಯಕ್ಕೆ ನಾಳೆ ಮಧ್ಯಾಹ್ನ ಆಗ್ಬೇಕು ಇವನ್ಗೆ. ಬೆಳಿಗ್ಗೆ ಇವನ್ ಮುಖನ ಆ ಹೆಣ್ಮಕ್ಳೇನಾರು ನೋಡಿದ್ರೆ ಬಾಯ್ ಬಡ್ಕೊಳ್ಬೇಕು ಅಷ್ಟೇನೆ. ಇದನ್ ಕೇಳಿ ರಾಜ ಅವ್ರು ನಿನ್ಗೆ ಬರೆ ಹಾಕ್ತಾರಷ್ಟೇ. ಬೇಕಾ ಇದೆಲ್ಲ? ಹೋಗ್ಲಿ ಕೋಸಂಬ್ರಿನ. ಇವನ್ನ ಮೊದ್ಲೇ ಹಳೆ ಬಿಲ್ಡಿಂಗು, ಬಡ್ಸೋ ಟೈಮ್ ನಲ್ಲಿ ಕರೆಂಟ್ ಹೋಯ್ತು ಅಂತ ಅನ್ಕೋ. ಇವನ್ನ ನೋಡಿ ಎಲ್ರು ಹುಷಾರ್ ತಪ್ಪಿಡ್ತಾರಷ್ಟೇ. ಆಗ ಆಸ್ಪತ್ರೆ ಬಿಲ್ಲು ನೀನೇ ಕಟ್ಬೇಕಾಗುತ್ತೆ. ನಿನ್ನಿಷ್ಟನಪ್ಪ. ಅವ್ರಿಬ್ರು ಅವನಿಗೆ ಕನ್ನಡಕ ತೆಗೆದ್ರೆ ಪ್ರಪಂಚ ಕಾಣಿಸಲ್ಲ, ಇವನ್ಗೆ ಫೋನೇ ಪ್ರಪಂಚ. ಏನ್ ಮಾಡ್ತೀಯ? ಅಬ್ಬಾ ಮತ್ ಹೇಗೋ ಮತ್ ನಾನೇ ಹೋಗ್ಲಾ? ಚಿಕ್ಕಪ್ಪ, ಅವ್ರು ಕೇಳ್ತಾ ಇರೋದು ಸೀದೋಗಿರೋ ದೋಸೆನಲ್ಲ, ಪಿಜ್ಜಾ ತರ ಇರೋ ಹುಡ್ಗನ್ ಕಳ್ಸು ಚಿಕ್ಕಪ್ಪ. ಅಪ್ಪಾರಾವ್ ಅವ್ರೆ, ನಮ್ ಹುಡುಗ ಕವಿತೆ ತುಂಬಾ ಚೆನ್ನಾಗಿ ಬರೀತಾನೆ. ನಾಳೆ ಮೀಡಿಯಾದವ್ರು ಬರ್ತಿದಾರಲ್ವಾ, ಪರಿಚಯ ಮಾಡಿಸ್ತೀರಂತ ರಾಜಾ ಅವ್ರಿಗೆ ಗೊತ್ತಾದ್ರೆ ಬೈತಾರೆ. ಅದಕ್ಕೆ ನಿಮ್ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ. ಲೇ, ನಾಳೆ ಬರೋ ಹುಡುಗಿರಿಗೆ ಸರ್ವ್ ಮಾಡೋದಕ್ಕೆ ಯಾರನ್ನ ಕಳಿಸ್ಬೇಕು ಅಂತ ಗೊತ್ತಾಗದೆ ಕುಡಿತಾರ ಎಣ್ಣೆನು ಕಿಕ್ಕೊಡದೆ ನಾವು ಸಾಯ್ತಿದ್ರೆ ಮಧ್ಯದಲ್ಲಿ ಕವಿತೆಗಳು ಎಂತದ? ಇಷ್ಟ್ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಯೋಚಿಸ್ಬೇಕಾ? ಸೀನಣ್ಣ ಇದಾರಲ್ಲ. ಕರೆಕ್ಟ್ ಕಣ ಶಿವ. ಲೇ ಸೀನು, ನೀನೇ ಹೋಗೋ. ನಾನೋಗಲ್ಲಪ್ಪ, ನನ್ ಕೈಲಾಗಲ್ಲ. ಹೋಗ ಕೇಳಿದ್ದು ಕೆಲ್ಸ ಮಾಡಕ್ಕೆ ಕಣಪ್ಪ, ಬೇರೆ ಏನೋ ಮಾಡಕ್ಕಲ್ಲ. ಸರಿಯಾಗಿ ಹೇಳ್ದೆ ಚಿಕ್ಕಪ್ಪ. ಅದಕ್ಕೆ ತಾನೇ ನಾನು ಅವನನ್ನ ಹೋಗು ಅಂತಿರೋದು. 10 ಜನ ಹುಡುಗಿರು ಒಂದೇ ಸಲ ಬಂದ್ರೇನು ಚಪಕ್ 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 ಅಂತ ಸರ್ವಿಸ್ ಕೊಡ್ತಾನೆ. ಇಷ್ಟೊಂದೆಲ್ಲ ಇನ್ಸಲ್ಟ್ ಮಾಡಿಸ್ಕೊಂಡ್ಮೇಲೆ ನನ್ ಕೈಲಾಗಲ್ಲ. ನಾನಂತೂ ಹೋಗಲ್ಲ ಚಿಕ್ಕಪ್ಪ. ಈ ಆಲೂ ಬೋಂಡನೋ, ಆ ಮಿರ್ಚಿ ಬಜ್ಜಿನೋ, ಈ ಕೋಸಂಬ್ರಿನೋ ಕಳ್ಸು, ನಾನೋಗಲ್ಲ. ನೀನೇ ಹೋಗ್ಬೇಕು, ಇದೇ ನನ್ನ ಮಾತು, ನನ್ನ ಮಾತೆ ಶಾಸನ. ಅಷ್ಟೇ ಅಂತೀಯ? ಓಕೆ ಚಿಕ್ಕಪ್ಪ, ನಾನೇ ಹೋಗ್ತೀನಿ. ಲೇ ಕವಿ, ಇವಾಗ ಹೇಳ ನಿನ್ ಕವಿತೆನ. ಆಗಷ್ಟೇ ಬೆಳಗಾಗಿದೆ, ಸಮುದ್ರ ನಿದ್ದೆಯಿಂದೆದ್ದಿದೆ, ನಿಧಾನಕ್ಕೆ ರಾತ್ರಿ ಆಗಿದೆ. ಸರಿ ರಾತ್ರಿಲಿ ಕೂಕೊಳ್ಳೋದಿಕ್ಕೆ ತೋಳಗಳಿಲ್ದೆ ನಾಯಿಗಳೇ ಕೂಕೊಳ್ತಾ ಇದೆ. ಮತ್ತೆ ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂತ ಗಿಡಗಳಲ್ಲಿರೋ ಹಕ್ಕಿ ಪಕ್ಷಿಗಳೆಲ್ಲ ಒದ್ದಾಡ್ತಾ ಇವೆ. ಮ್ಯಾಚಿಂಗ್ ಡ್ರೆಸ್ ಮಾಡ್ಕೋತಿದ್ದೀನಿ, ಕ್ಯಾಚಿಂಗೇ ಆಗ್ತಿಲ್ವೇ? ಏನಾದ್ರೂ ಒಂದ್ ಮಾಡ್ಲೇಬೇಕು, ಜೀವನದಲ್ಲಿ ರಿಸ್ಕ್ ತಗೊಳ್ಳೇಬೇಕು. ನೋಡಲ್ಲ ಅಂತಾಳಲ್ಲ. ಅಯ್ಯಯ್ಯೋ, ನೀನ್ ಯಾವಾಗ ಬಂದೆ? ನೀನ್ ಆಂಟಿಗೆ ಹೇಳ್ಕೊಡ್ಬೇಕಾದ್ರೆ ಬಂದೆ. ಬೆಳಿಗ್ಗೆನೆ ಪರೇಡ್ ಎಲ್ಲ ಮಾಡಿ ಸಖತ್ತಾಗಿ ಪಟಾಯಿಸ್ತಾ ಇದೀಯಾ. ಅದು ಅಭ್ಯಾಸ ಆಗೋಗಿದೆ ಅಲ್ವಾ? ಅದೇ ಸ್ಕೂಲಲ್ಲಿ ಹೋಗಿ ಹೇಳ್ಕೊಡ್ಬಿಟ್ಟು ಆಂಟಿ ಹತ್ರ ಹೇಳ್ಕೊಡ್ತಾ ಇದೆಯಲ್ಲ. ನಿಮ್ಮ ಅಮ್ಮನ ಹತ್ರ ಹೇಳ್ಬೇಡ್ವೋ? ನೋಡೋದಕ್ಕೆ ಪರಮಾತ್ಮನ್ ತರ ಇದೆಯಾ, ಪ್ರೇಮಾನಂದನ್ ತರ ಪಿಕಪ್ ಮಾಡ್ತಾ ಇದೀಯಾ. ಥ್ಯಾಂಕ್ ಯು ಸನ್. ಯಾಕೆ ಮಣಿ ಆಂಟಿ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡು ಏನು ಯಾಕೆ ಮಾತಾಡಲ್ಲ? ಕೂತ್ಕೋ, ಮಾತಾಡೋಣ. ಹಾಗೆ ಸ್ವಲ್ಪ ಮಾತಾಡಿ ಕನೆಕ್ಟ್ ಮಾಡಿ ಸೆಟ್ ಮಾಡಿ ಮುಂದುವರ್ಸುತ್ತಾನೆ. ನೀನು ನಡೆದ್ರೆ ಚೆನ್ನಾಗಿರುತ್ತಲ್ವಾ? ಅವಳು ಇದನ್ನ ಒಪ್ಕೋಬೇಕು, ಅವಳು ಗಂಡ ಬೇರೆ ಒಪ್ಕೋಬೇಕು, ಅವ್ನ್ ಬೇರೆ ಇಷ್ಟು ದೊಡ್ಡ ಕತ್ತಿ ಇಟ್ಕೊಂಡು ಓಡಾಡ್ತಾನೆ. ಏನಾದ್ರೂ ಒಂದ್ ಐಡಿಯಾ ಕೊಡು. ಏನೋ ಅದು ಅಪ್ಪ ಮಗ ಗುಸುಗುಸು ಅಂತ? ಅದು ಏನಿಲ್ಲಮ್ಮ, ಮಣಿಗೆ ಪಕ್ಕದ ಮನೆ ಆಂಟಿ ಜೊತೆ ಮದುವೆ ಮಾಡ್ಸೋಣ ಅಂತ. ಅಯ್ಯೋ ನಾಚಿಕೆ ನೋಡು. ಮೊದ್ಲು ಇಂಜಿನಿಯರ್ ಸರ್ಗೆ ಒಂದ್ ಸ್ಕೇಲ್ ತಗೊಂಡು ನೀಟಾಗಿ ಲೈನ್ ಹಾಕೋ ಕೇಳು. ಆಮೇಲೆ ಊರವ್ರಿಗೆಲ್ಲ ಲೈನ್ ಹಾಕ್ಲಿ. ಯಾಕೆ ಹಾಕಕ್ಕಾಗಲ್ವಾ? ಹಾಕಕ್ ಶುರು ಮಾಡಿದ್ವಿ ಅನ್ಕೋ, ಪಾಂಡವಾಪುರದಿಂದ ಪಂಜಾಬ್ ವರ್ಗೂ ರೋಡ್ ಸುಮ್ನೆ ಪಳ 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 ಅಂತ ರಬ್ಬರಲ್ಲಿ ಹಾಕ್ತೀನಿ. ಹಾಕಿ ನೋಡೋಣ. ಇವಳಿಗೆಲ್ಲ ಹಾಕ್ಬಿಟ್ಟೆ ಹೇಳ್ಬೇಕು. ನೀನ್ ಇದೇ ಸ್ಪೀಡಲ್ಲಿರು ಮಣಿ, ನಿನ್ ಮದ್ವೆ ನಾನ್ ಮಾಡಿಸ್ತೀನಿ. ಅಣ್ಣ ಯಾರಿಗ್ ಮದ್ವೆ? ನಿನ್ಗ? ತಪ್ಪಮ್ಮ, ಮನೇಲಿ ಸೀನಿಯರ್ ಇರ್ಬೇಕಾದ್ರೆ ಜೂನಿಯರ್ ಆಸೆ ಪಡಬಹುದಾ? ಎಲ್ಲ ನಮ್ಮ ಮಣಿಗಮ್ಮ. ಕಂಗ್ರಾಟ್ಸ್ ಡ್ಯಾಡಿ. ಥ್ಯಾಂಕ್ ಯು ಡಿಯರ್. ಏನಣ್ಣ ಫುಲ್ ಚಾಟಿಂಗಾ? ಯಾವ ಹುಡುಗಿ? ಈ ಚಾಲೆಂಜಿಂಗ್ ಸ್ಟಾರು ಸೂಪರ್ ಸ್ಟಾರು ಅಂತ ಕರೆದ್ಬಿಟ್ಟು ಸರಿಯಾಗಿ ಅಣ್ಣ ಅಂತ ಕರಿಯ. ಊರೇ ಕರೆದಾಗ ನಾನ್ ಯಾಕೆ ಕರಿಬಾರ್ದು? ನಿನ್ನನ್ ಬದಲಾಯಿಸಕ್ಕಾಗಲ್ವಾ? ಹೇ, ಏನು ಬೆಂಗಳೂರು ಕಾಲೇಜಲ್ಲಿ ಅಡ್ಮಿಷನ್? ನೋ, ನಮ್ಮನ್ನೆಲ್ಲ ಬಿಟ್ಟು ನೀನು ಹೈದರಾಬಾದ್ಗೆ ಹೋಗಿ ಏನೋ ಮಾಡ್ತೀಯಾ? ಒಂಟಿಯಾಗಿರ್ತೀಯಾ? ನಾನು ಕೇಳ್ದೇನೆ, ನನ್ ಪರ್ಮಿಷನ್ ಇಲ್ದೇನೆ ಅಪ್ಲೈ ಮಾಡಿದ್ದೆ ತಪ್ಪು. ಯಾಕೆ ಕೂಗಾಡ್ತಿದ್ದೀರಾ? ಹಾಗಾದ್ರೆ ನೀನ್ ಕೂಗಾಡು. ನನ್ನಿಂದ ಆಗಲ್ಲ. ನಾನ್ ಕೂಗಾಡ್ತೀನಿ ಬಿಡು. ಹೈ, ನಿನ್ ಮನ್ಸಲ್ಲಿ ಏನ ಅನ್ಕೊಂಡಿದ್ಯಾ? ದೊಡ್ಡವನಾಗಿದ್ದೀನಿ ಅನ್ಕೊಂಡಿದ್ಯಾ? ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ವಾ? ಈ ಕೆಲ್ಸಕ್ಕೆ ಬರ್ದಿರೋ ಐಡಿಯಾ ಯಾರ ಕೊಟ್ರು? ಅಪ್ಪ, ಓವರ್ ಆಕ್ಟಿಂಗ್ ಆಗಿತ್ತು. ಓವರ್ ಆಗಿತ್ತು? ಏನೋ ನಿಮ್ ಒಳ್ಳೆ ಟೈಮು. ಅವ್ನ್ ಕೇಳ್ಕೊಂಡಿದ್ದಾನೆ. ಅವ್ನ್ ಏನಾದ್ರೂ ಶುರು ಮಾಡಿದ್ರೆ ತಡಿಯಕ್ಕಾಗಲ್ಲ. ಜಾಗ್ರತೆ. ನಿನ್ನ ನಾವೇನು ಕೇಳಬಾರ್ದು ಅಷ್ಟೇ ಅಲ್ವಾ?
ಇಲ್ಲ ಮಣಿ, ಸುಮ್ನೆ ಜಾಲಿಯಾಗಿರುತ್ತೆ ಅಂತ ಅಪ್ಲೈ ಮಾಡ್ದೆ. ಇಲ್ಲಿ ಜಾಲಿಗೆ ಏನ್ ಕೊರತೆ ಆಗಿದೆ? ನಿನಗ್ ದಮ್ ಹೊಡಿಬೇಡ ಅಂದ್ವಾ, ಬೀರ್ ಹೊಡಿಬೇಡ ಅಂದ್ವಾ, ಲೈನ್ ಹೊಡಿಬೇಡ ಅಂದ್ವಾ? ಬೆಂಗಳೂರಲ್ಲಿರೋನು ಡೆಲ್ಲಿಗೆ ಹೋಗೋ ಕಳ್ತಾನೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ತೀನಿ ಅಂತ್ಯಾ? ಅಪ್ಪ ನಿಮಗ್ ವಿಷಯ ಗೊತ್ತಿಲ್ಲ, ಅವನ್ಗೆ ಚಾಟಿಂಗ್ ಎಲ್ಲ ಬೋರ್ ಆಗಿದೆ. ಏಯ್, ನೀನ್ ತುಂಬಾ ಓವರಾಗಿ ಮಾತಾಡ್ತಿದ್ಯಾ, ಬಾಯ್ ಮುಚ್ಚ. ಏಯ್, ನೀನಲ್ಲಿ ನಾವಿಲ್ಲಿ ಯಾಕೋ? 2 ವರ್ಷ ಓಡ್ಬಿಡುತ್ತಮ್ಮ. ಅಂದ್ರೆ ನೀನ್ ಹೋಗ್ಲೇಬೇಕು ಅಂತೀಯ? ನಮ್ಮ ಮಾತು ಕೇಳು, ನೀನ್ ಹೋದ್ರೆ ನಾವು ನೀನ್ ಹಿಂದೆನೆ. ಹಾಗಿದ್ಮೇಲೆ ಪಕ್ಕದ ಮನೆ ಆಂಟಿ ಮ್ಯಾಟ್ರು? ಓಕೆ, ಸೈಡ್ ಮ್ಯಾಟ್ರ್ ಎಲ್ಲ ಆಮೇಲೆ ಇರ್ಲಿ. ಸರಿ, ನೀನ್ ಅಲ್ಲಿಗೆ ಹೋಗಿ ಒಂದ್ ಒಳ್ಳೆ ಫಿಗರ್ ನ ಪಿಕಪ್ ಮಾಡಿ ನನ್ನ ಹೆಸರನ್ನ ಕಾಪಾಡ್ಬೇಕು.